ಹರೇರಾಮ ಅಯೋಧ್ಯಾಕಾಂಡ ಸರ್ಗ 12. ಕೈಕೇಯಿಯ ದಾರುಣ ಮಾತನ್ನು ಕೇಳಿ ದಶರಥನಿಗೆ ನೆಲ ಕುಸಿದ ಹಾಗೆ ಆಗನಿಸಿತು. ನಾನೇನು ಕನಸು ಕಾಣುತ್ತಿದ್ದೇನಾ, ಇಲ್ಲ ಚಿತ್ತದಲ್ಲಿ ಭೂತ ಪ್ರವೇಶಿಸಿದೆಯಾ ಅನಿಸಿತು. ಕೈಕೇಯಿಯ ಮಾತನ್ನು ಅರ್ಥೈಸಿ ರೋಷ ಮೋಹ ಶೋಕಗಳಿಂದ ಚೈತನ್ಯ ಉಡುಗಿಕೊಂಡಂತಾಗಿ ಕೆಲ ಕಾಲ ನಂತರ ಎಚ್ಚೆತ್ತು ಅವಳನ್ನು ಸುಡುವಂತೆ ಕೋಪದಿಂದ ಹೇಳ್ತಾನೆ, ಕ್ರೂರಿ, ದುರಾಚಾರಿ, ಕುಲನಾಶಿನಿಯೇ, ರಾಮ ನಿನಗೆ ಅಪಕಾರ ಮಾಡಿದ್ದೇನೆಯೇ? ತನ್ನ ತಾಯಿಯಂತೆ ನಿನ್ನ ಸೇವೆಯನ್ನು ಮಾಡುತ್ತಿರುವ ರಾಮನಿಗೆ ಅನರ್ಥವನ್ನೇಕೆ ಮಾಡುತ್ತಿರುವಿ? ನನ್ನ ನಾಶಕ್ಕೆಂದೇ ಬಂದಿದ್ದೀಯಾ? ನೀನು ವಿಷವೆಂದು ನನಗೆ ತಿಳಿದಿರಲಿಲ್ಲ. ಎಲ್ಲರೂ ಪ್ರಶಂಸಿಸುತ್ತಿರುವಾಗ ಗುಣವಂತ ರಾಮನನ್ನು ಯಾವುದೇ ಅಪರಾಧವಿಲ್ಲದೆ ತ್ಯಜಿಸಲಾರೆ. ಬೇಕೆಂದರೆ ಕೌಸಲ್ಯೆ, ಸುಮಿತ್ರೆಯನ್ನು ತ್ಯಜಿಸುವೆ. ಪಿತೃವಾತ್ಸಲ್ಯ ರಾಮನನ್ನಲ್ಲ, ಪ್ರೀತಿ ಉಕ್ಕಿಸುವ ಅವನನ್ನು ಕಾಣದಿರೆ ಸೂರ್ಯ ನಿಲ್ಲದ ಲೋಕದಂತೆ ನನ್ನ ಚೇತನವೇ ಉಡುಗಿ ಹೋಗುತ್ತದೆ. ಕಾಲಿಗೆ ಬೀಳುವೆ. ಈ ನಿನ್ನ ಪಾಪ ನಿಶ್ಚಯವನ್ನು ಬಿಡು. ಕ್ರೂರ ಚಿಂತನೆಯನ್ನು ಹೇಗೆ ಮಾಡಿದೆ? ಬೇಕಾದರೆ ನಿನ್ನ ಮೊದಲ ಮಾತಿನಂತೆ ಭರತನಿಗೆ ಪಟ್ಟ ಕಟ್ಟುವೆ. ರಾಮನನ್ನು ಧರ್ಮಜ್ಯೇಷ್ಠ ಎಂದೆಲ್ಲ ಹೇಳುತ್ತಿದ್ದೆಯಲ್ಲ, ಏನಾಯಿತು? ನೀನು ಯಾವುದರಿಂದ ಪರವಶಲಾಗಿರುವೆ? ನಿನ್ನ ಮನ ವಿಕೃತಿ ಹೊಂದಿದೆ. ಇಲ್ಲದಿದ್ದರೆ ಹೀಗಾಗುತ್ತಿರಲಿಲ್ಲ. ವಿಶ್ವಾಸವಾಗುತ್ತಿಲ್ಲ. ಭರತ ಇಬ್ಬರು ಒಂದೇ ಎನ್ನುತ್ತಿದೆಯಲ್ಲ. ಭರತನಿಗಿಂತಲೂ ನಿನ್ನನ್ನು ಶುಶ್ರೂಷೆ ಮಾಡುವ ರಾಮನನ್ನು ಏಕೆ ಹೊರಗೆ ದೂಡುತ್ತಿರುವೆ? ಸೇವೆ, ಗೌರವ, ಮಾತು, ಕೆಲಸಗಳಲ್ಲಿ ರಾಮನಿಗಿಂತ ಮಿಗಿಲು ಯಾರು? ರಾಮನ ಮೇಲೆ ಅಪವಾದವನ್ನು ಎಂದೂ ನಾನು ಕೇಳಿಲ್ಲ. ಸತ್ಯ, ದಾನ, ತಪಸ್ಯ, ಮಿತ್ರತೆ, ಪವಿತ್ರತೆ, ವಿದ್ಯೆ, ಗುರುಸೇವೆ ಎಲ್ಲದರಲ್ಲೂ ದೇವತೆಯಂತಿರುವ ಮಹರ್ಷಿಯಂತೆ ತೇಜಸ್ವಿನ ರಾಮನಿಗೆ ಏಕೆ ಕೇಡನ್ನು ಬಯಸುತ್ತಿರುವೆ? ನಾನು ವೃದ್ಧನಾಗಿರುವೆ. ಅಂತ್ಯ ಹತ್ತಿರವಾಗುತ್ತಿರುವೆ. ಧೀರನೆಂದು ಕರುಣೆ ತೋರು. ಈ ಸಾಗರ, ಈ ಭೂಮಿಯಲ್ಲಿ ಏನು ಬೇಕೋ ಕೇಳು, ಕೊಡುವೆ. ಕೋಪವನ್ನು ಬಿಡು. ಕೈ ಮುಗಿದು ಬೇಡುವೆ, ಕಾಲಿಗೆ ಬೀಳುವೆ. ರಾಮನಿಗೆ ಶರಣನ ನೀಡು. ನನ್ನನ್ನು ಅಧರ್ಮ ಮುಟ್ಟದಿರಲಿ ಎಂದೆಲ್ಲ ದುಃಖದಲ್ಲಿ ಹೇಳುತ್ತಾ ತಲೆ ಸುತ್ತಿ ಬೀಳುತ್ತಾ ಪದೇ ಪದೇ ಪ್ರಾರ್ಥಿಸಿದರೂ ಕೈಕೇಯಿಯು ಘೋರವಾದ ಕ್ರೂರಗಳನ್ನು ಮಾತುಗಳನ್ನು ಆಡಿದಳು. ರಾಜನೇ ಮಾತು ಕೊಟ್ಟು ಮತ್ತೆ ಬೇರೇಕೆ ಮಾತನಾಡುತ್ತಿರುವೆ? ನಿನ್ನನ್ನು ಈ ಭೂಮಂಡಲದಲ್ಲಿ ಧಾರ್ಮಿಕನೆಂದು ಹೇಗೆ ಹೇಳುವರು? ಎಂದಾದರೂ ರಾಜಋಷಿಗಳೊಡನೆ ಇದ್ದಾಗ ವರಗಳ ಬಗ್ಗೆ ಮಾತು ಬಂದರೆ ಕೈಕೇಯಿಗೆ ಕೊಟ್ಟವರನ್ನು ಸುಳ್ಳಾಗಿಸಿದೆ ಎನ್ನುವೆಯಾ? ಹೀಗೆ ಮಾಡಿ ನಿಮ್ಮ ಕುಲಕ್ಕೆ ಮಸಿ ಬಳಿವೀರ. ರಾಜ ಶಬ್ಯನು ಪಾರಿವಾಳನ್ನು ಉಳಿಸಲು ತನ್ನ ಮಾಂಸವನ್ನೇ ನೀಡಿದನು. ಅರ್ಕಲನು ಎರಡೂ ಕಣ್ಣುಗಳನ್ನು ನೀಡಿದ್ದನು. ಸಾಗರವು ಕೊಟ್ಟ ಮಾತಿನಂತೆ ಮೇರೆ ಮೀರುವುದಿಲ್ಲ. ನಿಮ್ಮ ಪೂರ್ವಜರಂತೆ ಕೊಟ್ಟ ಮಾತನ್ನು ಉಳಿಸಿ ಧರ್ಮವನ್ನ ಬಿಟ್ಟು ರಾಮನಿಗೆ ಪಟ್ಟ ಕಟ್ಟಿ ಕೌಸಲ್ಯ ಜೊತೆ ರಮಿಸುವ ದುರ್ಯೋಚನೆ ಮಾಡುತ್ತಿರುವೆ. ನಿಮ್ಮ ಧರ್ಮಕ್ಕಾಗಲಿ ಸತ್ಯಕ್ಕಾಗಲಿ ಸಂತಾಪಕ್ಕಾಗಲಿ ನನ್ನದು ಪರಿವರ್ತನೆ ಆಗಲಾರದು. ರಾಮನ ಪಟ್ಟಾಭಿಷೇಕ ಆದರೆ ಮುಂದೆಯೇ ವಿಷವನ್ನು ಕುಡಿವೆ. ರಾಮನ ತಾಯಿಯ ಮುಂದೆ ಕೈ ಮುಗಿಯುವುದಕ್ಕಿಂತ ಅದೇ ಒಳ್ಳೆಯದು. ಭರತನ ಮೇಲೆ ಆಣೆ ಇಟ್ಟು ಹೇಳುವೆ, ರಾಮನ ವನವಾಸನ ಬಿಟ್ಟು ಬೇರೇನು ನನ್ನ ಮನ ತಣಿಸಲಾರದು ಎಂದು ರಾಜನ ವಿಲಾಪವನ್ನು ನೋಡದೆ ಕೈಕೇಯಿ ಸುಮ್ಮನಾದಳು. ತನ್ನ ಪರಮ ಪ್ರಿಯ ಕೈಕೇಯಿಯ ಮಾತನ್ನು ಬಿಟ್ಟ ಕಣ್ಣಿನಿಂದಲೇ ನೋಡುತ್ತಾ ಕೇಳಿದ ರಾಜ ರಾಮ ಎಂದು ಧ್ಯಾನಿಸುತ್ತಾ ನಿಟ್ಟುಸಿರು ಬಿಡುತ್ತಾ ಕಡಿದ ಮರದಂತೆ ಬಿದ್ದನು. ಮೂರ್ಛಿತನಂತಾಗಿ ನಂತರ ದೀನನಾಗಿ ಪುನಃ ಹೇಳ್ತಾನೆ, ಯಾರು ನಿನಗೆ ಈ ಅನರ್ಥವನ್ನು ಉಪೇಕ್ಷಿಸಿದರು? ನಾಚಿಕೆಲ್ಲದೆ ಮಾತನಾಡುತ್ತಿರುವೆ. ನಿನಗೆ ಹೀಗೆ ಕೆಟ್ಟಿರುವುದನ್ನು ನಾನು ತಿಳಿದಿರಲಿಲ್ಲ. ನಿನ್ನ ಸ್ವಭಾವ ವಿಪರೀತವಾಗಿದೆ. ಏತಕ್ಕೆ? ಯಾರಿಂದ ನಿನಗೆ ಈ ಭಯ ಕಾಡಿದೆ? ಎಂದು ಈ ವರಗಳು, ಈ ವಿರೋಧ ಭಾವವನ್ನು ತ್ಯಜಿಸು. ಪತಿಯ ಹಾಗೂ ಪುತ್ರನ ಪ್ರಿಯ ಕಾರ್ಯವನ್ನು ಮಾಡಬೇಕೆಂದರೆ ಈ ಘೋರ ಪಾಪದ ಸಂಕಲ್ಪವನ್ನು ತ್ಯಜಿಸು. ರಾಮನಲ್ಲಿ ಯಾವ ದುಃಖಕರವಾದ ವಿಚಾರವನ್ನು ನೋಡಿ ಭರತನಿಗೆ ರಾಜ್ಯವನ್ನು ನೀಡಲು ಇಚ್ಛಿಸುತ್ತಿರುವಿ? ಭರತ ನಿನಗಿಂತ ಧರ್ಮದಲ್ಲಿ ಬಲವುಳ್ಳವನು. ನೀನು ಕಾಡಿಗೆ ಹೋಗು ಎಂದು ಹೇಳಿದಾಗ ನಾನು ರಾಮನ ವಿವರ್ಣ ಮುಖವನ್ನು ಹೇಗೆ ನೋಡಲಿ? ಎಲ್ಲರೊಡನೆ ಕೂಡಿ ಮಾಡಿದ ನಿರ್ಧಾರ ಈಗ ಬದಲಿಸಿದರಿಂದ ಈ ಬಾಲಿಶ ಇಕ್ಷ್ವಾಕು ರಾಜನು ಹೇಗೆ ಇಷ್ಟು ದೀರ್ಘ ರಾಜ್ಯವನ್ನು ಆಳಿದನು ಅನ್ನುವುದಿಲ್ಲವೇನು? ಒಂದು ಮಾತನ್ನು ಸತ್ಯಗೊಳಿಸಲು ಹೋದರೆ ಇನ್ನೊಂದು ಅಸತ್ಯವಾಗದೇನು? ರಾಮ ಕಾಡಿಗೆ ಹೋದರೇನು? ಈ ಅಪಕಾರ ಮಾಡಿ ನಾನು ಕೌಸಲ್ಯಗೆ ಏನು ಹೇಳಲಿ? ನಿನ್ನ ಕಾರಣದಿಂದ ಸದಾ ಹಿತವಾಗಿರುವ ಕೌಸಲ್ಯನ್ನು ಎಂದು ಸತ್ಕರಿಸಲಿಲ್ಲ. ಇಂದು ನನಗೆ ಅನಿಸುತ್ತಿದೆ, ಸಂತಾಪವಾಗುತ್ತಿದೆ. ರಾಮ ಕಾಡಿಗೆ ಹೋದರೆ ಸುಮಿತ್ರೆಯು ಭಯಭೀತಳಾಗುವಳು, ನನ್ನಲ್ಲಿ ವಿಶ್ವಾಸನ ಕಳೆದುಕೊಳ್ಳುವಳು. ರಾಮನ ವನವಾಸ, ವೈದೇಹಿಯ ಶೋಕ ನನ್ನನ್ನು ಕೊಂದೇ ಬಿಡುವುದು. ವಿಧವೇ ನೀನು, ಪುತ್ರನೊಡನೆ ರಾಜ್ಯವಾಳು. ನಿನ್ನನ್ನು ಸತಿ ಎಂದುಕೊಂಡ ನನಗೆ ಊಟದಲ್ಲಿ ವಿಷ ಬೆರೆಸಿದ ಹಾಗೆ ಮಾಡಿದೆ. ಸುರಾಪಾನೆ ಬ್ರಾಹ್ಮಣನನ್ನು ಧಿಕ್ಕರಿಸುವಂತೆ ನಿಜ ಸುತನನ್ನು ಮಾರಿದನೆಂದು ನನ್ನನ್ನು ಧಿಕ್ಕರಿಸುವರು. ಅಯ್ಯೋ
ನಾನು ದುಃಖವನ್ನು ತಾಳಲಾರೆ. ಇದು ನನ್ನ ಪೂರ್ವ ಜನ್ಮದ ಪಾಪ. ನೀನೇ ನನಗೆ ಉರುಳಾದೆ, ಕೃಷ್ಣ ಸರ್ಪವಾದೆ. ಕಾಮಾತ್ಮ ದಶರಥನು ಸ್ತ್ರೀಗೆಂದು ಪ್ರಿಯ ಪುತ್ರನನ್ನು ಕಾಡಿಗೆ ಅಟ್ಟಿದರು ಎನ್ನುವರು. ವೇದಾಧ್ಯಯನದ ಬ್ರಹ್ಮಚರ್ಯ ಗುರು ಸೇವೆ ಮಾಡಿ ಭೋಗದ ಕಾಲದಲ್ಲಿ ಮಹಾಕಷ್ಟ ಅನುಭವಿಸುವನಲ್ಲ. ನಾನು ವನಕ್ಕೆ ಹೋಗೆಂದರೆ ಹೋಗಿಬಿಡುವ, ನನ್ನನ್ನು ಧಿಕ್ಕರಿಸಿದರೆ ನನಗೆ ಪ್ರಿಯವಾದೀತು. ಈ ಪಾಪ ನನ್ನನ್ನು ಯಮಲೋಕಕ್ಕೆ ಒಯ್ಯುವುದು. ನಾನು ಸತ್ತು ರಾಮನು ವನದಲ್ಲಿದ್ದರೆ ನನ್ನ ಇಷ್ಟ ಜನರಿಗೇನು ಕಷ್ಟ ಕೊಡುವೆಯೋ? ಕೌಸಲ್ಯೆ ಸುಮಿತ್ರೆಯರು ಬದುಕಿರಲಾರರು. ಮೂವರನ್ನು ಕೊಂದು ಕೈಕೇಯಿ ಸುಖವಾಗಿರು. ಭರತನಿಗೂ ರಾಮನ ವನವಾಸ ಇಷ್ಟವಾದರೆ ಅವನು ನನ್ನ ಇಷ್ಟೀ ಕಾರ್ಯವನ್ನು ಮಾಡುವುದು ಬೇಡ. ವಿಧವೆ ನೀನು ಪುತ್ರನೊಡನೆ ರಾಜ್ಯವಾಳು. ನನ್ನ ದೌರ್ಭಾಗ್ಯದಿಂದ ನೀನು ನನ್ನ ಮನೆಯಲ್ಲಿರುವೆ. ರಥ ಅಶ್ವ ಗಜಗಳ ಮೇಲೆ ಸವಾರಿ ಮಾಡುವ ರಾಮ ಕಾಡಿನಲ್ಲಿ ಹೇಗೆ ನಡೆದಾನು? ಭಕ್ಷ್ಯ ಭೋಗ್ಯಗಳನ್ನು ಉಣ್ಣುವ, ಕಹಿ ಒಗರು ವನ್ಯ ಆಹಾರವನ್ನು ಹೇಗೆ ಸವಿದಾನು? ಉತ್ತಮ ಬಟ್ಟೆಯನ್ನು ಉಡುವವ ನಾರುಮಡಿಯನ್ನು ಹೇಗೆ ಧರಿಸಿಯಾನು? ರಾಮನ ವನವಾಸ, ಭರತನ ಅಭಿಷೇಕದಂತಹ ದಾರುಣ ವಾಕ್ಯಕ್ಕೆ ಯಾರು ನಿನಗೆ ಪ್ರೇರೇಪಿಸಿದರು? ಹಠವಾದಿ ಸ್ವಾರ್ಥಿಗಳಾದ ಭರತನ ತಾಯಿಯಂತಹ ಸ್ತ್ರೀಯರಿಗೆ ಧಿಕ್ಕಾರವಾಗಿರಲಿ. ಅನರ್ಥವನ್ನು ಅರ್ಥವೆನ್ನುವ ಸ್ತ್ರೀಯೇ ನನ್ನ ಸಂತಾಪಕ್ಕೆಂದೇ ಬಂದಿರುವೆ. ರಾಮನಲ್ಲಿ ಯಾವ ಕೆಡುಕನ್ನು ನೋಡಿದೆ? ಇಂತಹ ಕಠೋರವನ್ನು ಮಾತನಾಡುವಾಗ ನಿನ್ನ ದವಡೆಗಳು ಏಕೆ ನುಚ್ಚುನೂರು ಆಗುವುದಿಲ್ಲ? ರಾಮನು ಯಾರ ಬಗ್ಗೆ ಅಪ್ರಿಯವಾಗಿ ಮಾತನಾಡುವುದಿಲ್ಲ. ನೀನು ಅವನ ಬಗ್ಗೆ ಹೇಗೆ ದೋಷವನ್ನು ಹೇಳುತ್ತಿರುವಿ? ನಾನು ಸುಟ್ಟರು, ವಿಷದಿಂದ ಸತ್ತರು, ವಜ್ರಘಾತದಿಂದ ಚೂರಾದರೂ ನಿನ್ನ ಮಾತನ್ನು ನಡೆಸಿಕೊಡಲಾರೆ. ನಾನೇ ಜೀವಂತವಾಗಿರದ ಮೇಲೆ ಎಲ್ಲಿಯ ಸುಖವು? ಆತ್ಮಜನು ಇಲ್ಲದೆಯೇ ಆತ್ಮವಂತನಿಗೇನು ಸಂತೋಷವು? ನನಗೆ ಹಿತವಾದದನ್ನು ನೀನು ಮಾಡಬಲ್ಲೆ, ನಿನ್ನ ಕಾಲಿಗೆ ಎರಗುವೆನು, ನನಗೆ ಆಶ್ರಯವನ್ನು ನೀಡು ಎನ್ನುತ್ತಾ ರಾಜನು ಹೃದ್ರಾವಕನಾಗಿ ವಿಲಾಪಿಸುತ್ತಾ ಅವಳ ಪಾದಗಳನ್ನು ಮುಟ್ಟುವ ಹಾಗೆ ಬಾಗಿದನು. ಅವಳು ಕಾಲುಗಳು ಎರಡನ್ನು ಹಿಂದಕ್ಕೆ ಎಳೆದುಕೊಂಡಳು ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ 12 ಮುಕ್ತಾಯವಾಯಿತು.